ನಿಮಗೆ ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಕಟಕ ರಾಶಿಯ ನಾವು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಂಗೆ ಬೆಲ್ ಬಟನ್ನ ಅಮ್ಕೋದು ಮರಿಬೇಡಿ. ಅದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ. ಕರ್ಕಟ ರಾಶಿ, ಕರ್ಕಟ ಲಗ್ನದಲ್ಲಿ ಅವರಿಗೆ ಚಂದ್ರನ ಅನುಗ್ರಹ ಚೆನ್ನಾಗಿದೆ, ಗುರುವಿನ ಲಗ್ನ ಚೆನ್ನಾಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ಇದೆ. ಆದರೆ ಸತ್ಯ ಸಂಗತಿಗಳನ್ನ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಮತ್ತು ಬದಲಾವಣೆ ಇರಬೇಕು, ಅಷ್ಟೇ ಜೋಪಾನವಾಗಿರಬೇಕು. ನೀವು ಕರ್ಕಟ ರಾಶಿಯವರು ನಿಮಗೆ ಏನೇ ಸಮಸ್ಯೆ ಬಂದರೂ ಫಸ್ಟು ಆ ದೇವರನ್ನು ಪ್ರಾರ್ಥನೆ ಮಾಡಿ, ಅಥವಾ ಹಿರಿಯರ ಹತ್ರ ನೀವು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಅದರಿಂದ ನಿಮಗೆ ನೀವು ಯಾವುದೇ ಕೆಲಸಕ್ಕಾಗಿ ನಿಮಗೆ ಒಂದು ಒಳ್ಳೆ ಅವರಿಂದ ಸಹಾಯ ಸಿಗುತ್ತೆ. ಮತ್ತು ನಿಮಗೊಂದು ನ್ಯಾಯ ಸಿಗಬೇಕು ಅಂದರೆ ನೀವು ಧ್ವನಿ ತೆಗೆದು ಮಾತಾಡಬೇಕು. ನೀವು ಸೈಲೆಂಟಾಗಿ ಇದ್ದಷ್ಟು ನಿಮ್ಮನ್ನ ಕುಗ್ಗಿಸ್ತಾರೆ ಹೊರತು ನೀವು ಮುಂದೆ ಬರೋಕ್ಕಾಗಲ್ಲ. ನೀವು ಆದಷ್ಟು ಓಪನ್ ಆಗಿ ನೀವು ಧ್ವನಿ ತೆಗೆದು ಮಾತಾಡಿ. ದೊಡ್ಡವರೊಂದು ಮಾತು ಹೇಳ್ತಾರೆ, ಹಸಿದಾಗ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಹೊಟ್ಟೆ ಹಸಿತಿದೆ ಮಾತ್ರ ನಿಮಗೆ ಊಟ ಅಂತ. ಹಾಗೇನೆ ನಿಮಗೆ ಅನಿಸಿದ್ದನ್ನು ನೀವು ಒಳ್ಳೆಯದು ಅನಿಸ್ತಾ ಇದೆ ಅಂದಾಗ ನೀವು ಓಪನ್ ಆಗಿ ಮಾತಾಡಿದರೆ ಮಾತ್ರ ನಿಮಗೆ ಅದು ಒಳ್ಳೆಯದಾಗೋದು. ಆ ಸಮಯಕ್ಕೆ ನೀವು ಏನು ಮಾತಾಡಬೇಕು, ಏನು ನಿರ್ಧಾರ ತಗೊಳ್ಬೇಕು ಅನ್ನೋದು ನೀವು ತೊಗೊಂಡಿರ್ತೀರ. ನಿಮ್ಮ ಮನಸ್ಸಿಗೆ ಸರಿ ಅಂತ ಅನಿಸ್ತಾ ಇರ್ತಾರೆ, ಅದು ಅಂದ್ಕೊಂಡು ನೀವು ಮಾತಾಡಿದರೆ ಮಾತ್ರ ನಿಮಗೆ ಯಶಸ್ವಿ ಕೊಡೋದು. ಅದರಲ್ಲಿ ಕರ್ಕಟ ರಾಶಿಯಲ್ಲಿರುವ ಹೆಣ್ಣು ಮಕ್ಕಳು ಅಂತೂ ಸ್ವಲ್ಪ ಜೋಪಾನವಾಗಿರಿ. ನೀವು ಮಾಡದೇ ಇರುವ ತಪ್ಪನ್ನು ನೀವು ಮಾಡಿದ್ದೀರಾ ಅನ್ನೋ ನಮಗೆ ನಿಮ್ಮ ಮೇಲೆ ಹೊರಸಕ್ಕೆ ಇರುತ್ತೆ. ಯಾವುದೇ ಒಂದು ಮಾತಿಗೆ ನೀವು ಕಟ್ಟು ಬಿದ್ದು ನೀವು ಅದನ್ನು ನಿಭಾಯಿಸೋಕ್ಕಾಗದೆ ಮನಸ್ಸಲ್ಲಿ ತುಂಬ ಹಿಂಸೆ ಪಡುವಂಥ ಸಂದರ್ಭ ಸಮೇತ ಬರುತ್ತೆ. ನಮ್ಮ ಪಾಡಿಗೆ ನಾವು ಸೈಲೆಂಟಾಗಿರೋಣ ಅಂತ ಅನ್ನೋದು ನಿಮ್ಮ ಮನಸ್ಸಿಗೆ ಅಷ್ಟಾಗಿ ಬರೋದಿಲ್ಲ. ಎಲ್ಲ ಕಡೆಗೂ ಮೂಗು ತೋರಿಸ್ತೀರಾ, ಎಲ್ಲ ಕಡೆಗೂ ತಲೆ ಹಾಕ್ತೀರಾ, ಎಲ್ಲ ವಿಷಯದಲ್ಲೂ ಮಾತಾಡ್ತೀರಾ. ಬೇಡದ ವಿಷಯಕ್ಕೆ, ನಿಮಗೆ ಬೇಕಾಗಿರೋ ವಿಷಯಕ್ಕೆ ನೀವು ವಾಯ್ಸ್ ತೆಗೆದಿಲ್ಲ, ಬೇಡದ ವಿಷಯಕ್ಕೆಲ್ಲ ನೀವು ಮೂಗು ತೋರಿಸ್ಕೊಂಡು ಬಾಯಿ ತೆಕ್ಕೊಂಡು ಹೋಗ್ತೀರಾ. ಅದರಿಂದ ತುಂಬ ಎಚ್ಚರಿಕವಾಗಿರಿ. ಅದರಿಂದ ನಿಮಗೆ ಯಾವ ವಿಷಯ ಸಂಬಂಧನೇ ಇರಲಿ, ಸಂಬಂಧ ಇಲ್ಲದೇ ಇರಲಿ, ಯಾವುದ್ರಲ್ಲಿ ಮಾತಾಡಬೇಕು ಅದರಲ್ಲಿ ಮಾತ್ರ ಮಾತಾಡಿ. ನೀವು ಸ್ವಲ್ಪ ಇಲ್ಲ ಅಂದರೆ ಡಿಸ್ಟೆನ್ಸಲ್ಲೇ ಇದ್ಬಿಡಿ, ನಿಮ್ಮ ಪಾಡಿಗೆ ನೀವು ಎಲ್ಲ ಉಳಿತನ ಆಗುತ್ತೆ. ಮತ್ತು ಯಾವುದೋ ಒಂದು ಕೆಲಸನ ನೀವು ಕೈಗೆ ತೊಗೊತೀರಾ, ಕೈಗೆ ತೊಗೊಂಡು ಸಮಯದಲ್ಲಿ ನಿಮಗಿರುವ ಇಂಟ್ರೆಸ್ಟು, ಕಾಳಜಿ, ಆಸಕ್ತಿ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮಗಿರೋದಿಲ್ಲ. ಆ ತಪ್ಪನ್ನ ನೀವು ಮಾಡಬೇಡಿ. ಯಾವತ್ತೂ ನೀವು ದೇವರು ನೆನೆಸ್ಕೊಂಡು ನಾನು ಮಾಡೋ ಕೆಲಸದಲ್ಲಿ ನೀನು ನನ್ನ ಇಷ್ಟು ಯಾವತ್ತೂ ಇರಬೇಕು, ನೀನು ನನ್ನ ಕೈ ಇಟ್ಕೊಂಡು ಮಾರ್ಗದರ್ಶನ ತೋರಿಸ್ಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಆವಾಗ ಸರಿಯಾಗುತ್ತೆ. ಆದರೆ ಯಾವುದನ್ನು ಅಲ್ಲಿಗೆ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಕೈ ಬಿಡಕ್ಕೆ ಹೋಗ್ಬೋದು. ಸಾಧ್ಯವಾದಾಗ ನೀವು ಒಂದಿಷ್ಟು ಅಕ್ಕಿ ಮತ್ತು ಒಂದಿಷ್ಟು ಉದ್ದಿನಬೇಳೆನ ನೀವು ದೇವ್ರ ಮನೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನೀವು ಯಾವ ಕೆಲಸಕ್ಕೆ ಹೋಗ್ತಿದ್ದೀರೋ ಅದನ್ನು ದೇವ್ರ ಹತ್ರ ಬೇಡ್ಕೊಳ್ಳೋ, ತದನಂತರ ಮನೆಯಿಂದ ಆಚೆ ಹೋಗಿ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಬಾಯಿ ಕೆಲವೊಂದೊಂದು ಕಡೆ ನಾನು ಹೇಳಿದಂಗೆ ಆಗಲಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತೀರಾ. ಅದರಿಂದ ನಿಮ್ಮ ಕೆಲಸಕ್ಕೆ ನೀವೇ ಅಡ್ಡಿ ಮಾಡ್ಕೊತಿದ್ದೀರಾ. ಅದಕ್ಕೆ ಕೆಲವೊಂದೊಂದು ವಿಷಯಗಳನ್ನ ನೀವು ಎಲ್ಲರ ಹತ್ರ ಪಟಪಟ ಅಂತ ಹೇಳೋದಲ್ಲ, ಡಿಸ್ಕಷನ್ ಮಾಡೋದಿಲ್ಲ. ಕೆಲವೊಂದೊಂದು ವಿಷಯಗಳನ್ನ ನೀವು ಸೀಕ್ರೆಟಾಗಿ ಗೌಪ್ತವಾಗಿ ಇಟ್ಕೊಂಡು ನೀವು ಮಾಡಬೇಕು. ಯಾಕಂದರೆ ನಿಮ್ಗೆ ಆಗದೇ ಇರೋ ಶತ್ರು ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಹಿಂದುಗಡೆ ಚೂರಿ ಚೂರು ಇರ್ತಾರೆ. ಅದರಿಂದ ಆದಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಹಿಂಗೆ ಮಾಡಿದಾಗ ನಿಮಗೆ ಅದರಲ್ಲಿ ಯಶಸ್ವಿನೂ ಸಿಗುತ್ತೆ, ನಿಮ್ಮ ಮನಸ್ಸಿಗೆ ಆನಂದ, ಖುಷಿ ಪ್ರತಿಯೊಂದು ನಿಮ್ಗೆ ಆಗುತ್ತೆ. ಸಣ್ಣ ಓದೋ ಮಕ್ಕಳಿಂದ ಹಿಡಿದು ವಯಸ್ಸು ಆಗಿರೋರು ಇದು ನಾನು ಮಾಡುವಂಥ ಕೆಲಸದಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ದೇವರು ನನ್ನ ಕೈ ಇಟ್ಕೊಂಡಿರ್ತಾನೆ, ನನ್ನ ಬಿಡೋದಿಲ್ಲ ಅನ್ನೋದು ಒಂದು ನಿಮ್ಮಲ್ಲಿ, ನಿಮ್ಮ ಕಟಕ ರಾಶಿಯಲ್ಲಿ ತುಂಬ ಬರುತ್ತೆ. ನೀವೇನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀರ ಆ ಕೆಲಸನೇ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಮತ್ತು ನಿಮ್ಮ ಆತ್ಮೀಯರಾಗಿರೋರೇ ನಿಮಗೆ ಶತ್ರುಗಳ ಥರ. ಅದರಿಂದ ನಿಮ್ಮ ಮನಸ್ಸು ಚಂಚಲವಾಗೋ ಸಾಧ್ಯತೆ ಇದೆ. ಇನ್ನು ಚಲನಚಿತ್ರದಲ್ಲಿ ಕೆಲಸ ಮಾಡ್ತಿರೋರು, ನಾಟಕದಲ್ಲಿ ಡಾಕ್ಟ್ರುಗಳು, ಅವ್ರು ಮಾಡಬೇಕಾಗಿರುತ್ತೇನೆಂದರೆ ಹೊರಗಡೆ ಹೋಗಿ ನಿಂತು ಒಂದಿಷ್ಟು ಕಡಲೆಬೇಳೆ ಹಿಡ್ಕೊಂಡು ಗುರುವನ್ನು ಪ್ರಾರ್ಥನೆ ಮಾಡಿ ಆ ಕಡಲೆಬೇಳೆನ ದೃಷ್ಟಿ ತೆಗೆದು ನೀವು ನೀರಿಗೆ ಹಾಕೋದ್ರಿಂದ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯಿಂದ ಅಭಿವೃದ್ಧಿಗೊಳ್ತೀರಿ. ಯಥೇಚ್ಛವಾಗಿ ನಿಮ್ಮ ಸ್ಥಾನಮಾನದಲ್ಲಿ ಯಾವುದೂ ಜಾಸ್ತಿ ಧಕ್ಕೆ ಉಂಟಾಗದಂಗೆ ನಿಮ್ಮ ಖುಷಿಗೆ ಅದು ನೆರವಾಗುತ್ತೆ. ಯಾವ್ದು ಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡಿ. ಸಣ್ಣ ಪುಟ್ಟ ವಿಷಯಕ್ಕೆ ನೀವು ರೌದ್ರ ಅವತಾರ ತಾಳೋದು, ಸಿಟ್ಟು ಮಾಡ್ಕೊಳ್ಳೋದು ಅದನ್ನು ಬಿಟ್ಟುಬಿಡಿ. ತಾಳಿದಾನು ಬಾಳಿಯಾನು ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ತಾಳ್ಮೆ ಅನ್ನೋದು ನಿಮಗೆ ಅತ್ಯುತ್ತಮವಾದ ಒಂದು ಅಸ್ತ್ರ ಆಗಿರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಕಲೀರಿ. ಯಾರು ಏನಾದರೂ ಅನ್ನಿ, ಯಾವ ವಿಷಯದಲ್ಲಿ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಯಾರು ಎಷ್ಟೇ ಟೀಕೆ ಮಾಡಿ ಅದನ್ನು ನೀವು ತಲೆಗೆ ಹಾಕೊಂಡ್ಬಿಡಿ, ನಿಮ್ಮ ಪಡೆ ಇಳಿಸ್ಬಿಡಿ. ನಿಮ್ಮ ಕೆಂಕವರನ್ನು ಹಾಳು ಮಾಡಬೇಕು ಅನ್ನೋರು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಯಾರೊಟ್ಟಿಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ, ಆದರೆ ನಿಮ್ಮ ಮುಖದಲ್ಲಿ ಆ ಸ್ಮೈಲ್ ಒಂದು ಇರಲಿ. ಯಾಕಂದರೆ ನಿಮ್ಮ ಮುಖದಲ್ಲಿ ಶತ್ರುತ್ವ ಕಂಡ್ರೆ ಅವರಿಗೊಂದು ಎಚ್ಚರಕ್ಕೆ ಆಗಿಬಿಡುತ್ತೆ. ನೀವು ಎಲ್ಲನೂ ಒಂದು ಸ್ಮೈಲಲ್ಲೇ ಇದು ಮಾಡಿ, ಮಾತಿನ ಹರಿಯೋಕೆ ಬಿಡಬೇಡಿ. ಅದರಿಂದ ಎಚ್ಚರಿಕೆಯಾಗಿ ಸಾಧ್ಯವಾದರೆ ಒಂದಿಷ್ಟು ಹೆಸರು ಕಾಳು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ. ಅದನ್ನು ಆದಷ್ಟು ಗುರುಗಳ ಸಾನ್ನಿಧ್ಯಕ್ಕೆ ಇಲ್ಲಾಂದರೆ ಕೃಷ್ಣನ ದೇವಸ್ಥಾನಕ್ಕೆ ಕೊಡೋಕ್ಕಾದರೆ ಕೊಡಿ. ಅಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಈ ಪರಿಹಾರ ಮಾಡೋದ್ರಿಂದ. ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ವಿಷಯಗಳು, ನೀವು ಮಾಡದೇ ಇರುವಂಥ ಯಾವ್ದಾದ್ರು ತಪ್ಪಿಗೆ ನಿಮ್ಮ ಒಪ್ಪಿಗೆ, ಕೆಲವೊಮ್ಮೆ ನೀವು ನಿಮಗೆ ವಯಸ್ಸಿನಕ್ಕಿಂತ ಹೆಚ್ಚು ಜಾಸ್ತಿ ನೀವು ಜವಾಬ್ದಾರಿ ತಗೊಳ್ಳೋಂಥದ್ದು, ಆಲೋಚನೆ ಮಾಡುವಂಥದ್ದು, ಬೇಡದ ವಿಷಯಕ್ಕೆಲ್ಲ ನೀವು ಮೂಗು ತೋರಿಸೋಂಥದ್ದು, ಮಾರ್ಗದರ್ಶನ ಇಲ್ಲದಂತ ಆಗುವಂಥದ್ದು, ಇಲ್ಲ ಅನುಭವಸ್ಥರನ್ನ ನೀವು ಕೇಳಿ ತಿಳ್ಕೊಳ್ಳೋಕ್ಕಾಗದೆ ಅಂತ ಇರ್ತದೆ. ಪ್ರತಿ ನೀವು ಹೆಜ್ಜೆ ಇಡುವಂಥದ್ದು ಎಲ್ಲೋ ಒಂದು ಕಡೆ ಜಾರುವಂಥ ಸಂದರ್ಭ ಬರುತ್ತೆ. ಎಚ್ಚರಿಕೆಯಿಂದ ಉಂಟಾಗುವಂಥದ್ದು ಚರ್ಮದಲ್ಲಿ, ಅಂದರೆ ನಿಮ್ಮ ಆರೋಗ್ಯದಲ್ಲಿ ಚರ್ಮದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಚರ್ಮ ಕಾಯಿಲೆ ಬರುವಂಥದ್ದು ಇರುತ್ತೆ. ಯಾಕಂದರೆ ಕುಜ ಅಲ್ಲಿ ಸರಿ ಇಲ್ಲ ಅಂಥದ್ದು, ರಕ್ತನಾಡಿಗಳು
ಸಂಚಲನೆ ಆಗ್ತಂಥದ್ದು, ಒಂದಷ್ಟು ಮಾನಸಿಕವಾಗಿ ನೋವು ಪಡುವಂಥದ್ದು, ಇವೆಲ್ಲ ಸಮಸ್ಯೆ ಕಂಡುಬರುತ್ತೆ. ಇಷ್ಟು ಉಳಿತಾ ಆಗುವಂಥದ್ದು ಕಾಲ. ಆ ಉಳಿತಾ ಆಗುವಂಥದ್ದು ಕಾಲದಲ್ಲಿ ಒಂದಿಷ್ಟು ಮನಸ್ಥಿತಿ ರೂಪದಲ್ಲಿ ತಂದಿಟ್ಕೊಂಡ್ರೆ ಅದಕ್ಕೆ ಫಲಗಳು ನಿಮಗೆ ದೊರಕುತ್ತೆ. ಆಕರ್ಷಕವಾಗಿರ್ತೀರಿ, ನಿಮ್ಮ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ಮಾಡ್ತೀರಿ, ಫಲಾಫಲಗಳು ಮತ್ತಷ್ಟು ವೃದ್ಧಿಯಾಗುತ್ತೆ. ನ್ಯಾಯ ಸ್ಥಾನದಲ್ಲಿ ಅಂದರೆ ಕೋರ್ಟ್ ಕೇಸ್ಗಳಲ್ಲಿ ನೀವು ಯಾವ್ದಾದ್ರು ಸಿಲುಕಿದ್ರೆ ಅದರಲ್ಲಿ ಸರಿಯಾದ ಹೆಜ್ಜೆಗೆ ನೀವು ಮುಂದೆ ಹೋಗಿ ನೀವು ನ್ಯಾಯ ಮಾಡಿ ನೀವು ಅದರಲ್ಲಿ ಯಶಸ್ವಿಗೊಳಿಸೋಕ್ಕೆ ಮುಂದುವರಿತೀರಿ. ಕಾರಣ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶುಕ್ರ ಇರೋ ಸ್ಥಾನ ಮತ್ತು ಶನಿನೂ ಅಷ್ಟೇ ವಿಶೇಷವಾಗಿರೋದ್ರಿಂದ ಋತುವಿನ ಅನುಗ್ರಹ, ಗುರುವಿನ ಪುಣ್ಯ ಈ ಕಾರ್ಯಗಳನ್ನ ನೀವು ತಗೊಂಡಾಗಲೂ ಅದನ್ನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಕೈಗೊಂಡಾಗಲೇ ನಿಮಗೆ ಯಶಸ್ವಿ ಏನಾದರೂ ಸಿಗುತ್ತೆ. ಈ ಭುವನೇಶ್ವರಿ, ರಾಜರಾಜೇಶ್ವರಿ ಇಲ್ಲ ಶಕ್ತಿ ದೇವತೆಗಳನ್ನ ನೀವು ಪ್ರಾರ್ಥನೆ ಮಾಡ್ತಾ ಅಲ್ಲಿ ಇರುವ ಗೊಂದಲಗಳನ್ನ ದೂರ ಮಾಡ್ಕೊಳ್ಬೋದು ಶಾಂತಿ ಸಮಾಧಾನದಿಂದ. ಅದರಿಂದ ಮಹಾಕಾಳಿ, ಮಹಾಸರಸ್ವತಿ ಈ ಥರ ತಾಯಂದಿರ ನೀವು ಆದಷ್ಟು ಪೂಜೆ ಮಾಡಿ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಂದರೆ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ತಾ ಇರೋದು ವಿಚಾರ, ಮನುಷ್ಯನ ಗ್ರಹಗಳು ಕೆಟ್ಟಾಗ ಗ್ರಹಗಳಿಂದನೇ ಅನುಕೂಲ ಆಗಬೇಕು ಹೊರತು ನಿಮಗೆ ಅವಾಗೆ ಸರಿಪಡಿಸ್ಕೊಳ್ತೀವಿ ಅಂತ ಹೊರಟ್ರೆ ಅದು ಏನೂ ಮಾಡೋಕ್ಕಾಗೋದಿಲ್ಲ. ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಒಂದಷ್ಟು ಕೆಲಸಗಳನ್ನ ಮಾಡ್ತೀರಿ, ಗೊತ್ತೋ ಇಲ್ವೋ ಸಕ್ಸಸ್ ಆಗುತ್ತಾ ಅನ್ನೋದು ಸಂಶಯದಲ್ಲಿರ್ತೀರಿ. ನೀವು ಕೈ ಹಾಕಿದ ನಂತರ ಜಯವನ್ನೇ ಸಾಧನೆ ಮಾಡ್ಕೊಳ್ತೀರಿ. ಅದರಿಂದ ವಯಸ್ಸಾದಂಥವರಿಗೆ, ಹಿರಿಯರಿಗೆ, ಬಡತನದಲ್ಲಿರೋರಿಗೆ ನಿಮ್ಮ ಕೈಲಿ ಏನು ದಾನ ಕೊಡೋಕ್ಕೆ ಆಗುತ್ತೋ ಅದನ್ನು ಆದಷ್ಟು ದಾನ ಮಾಡಿ ನೀವು ನಿಮ್ಮ ಪರಿಹಾರಗಳಿಗೆ ಒಂದು ಮುಕ್ತಿ ಸಿಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಒಳ್ಳೆಯದಾಗಲಿ, ಶುಭ.